ನಿನ್ಗೇನೆ ಗೊತ್ತು ನಮ್ಮ ಸಂಬಂಧಿಕರ ಬಗ್ಗೆಯಾ? ಅಮ್ಮ ಹೋಗ್ಲಿ ಬಿಡಮ್ಮ. ನೀನು ಸುಮ್ಮನಿರ. ನಾವು ಕಷ್ಟದಾಗಿದ್ದಾಗ ಯಾವ ಸಂಬಂಧಿಕರು ಬಂದಿಲ್ಲ. ಸರಿ ಹೋಗ್ಲಿ ಬಿಡು, ಇವಾಗ ಅದೆಲ್ಲ ಯಾಕೆ? ಯಾಕೆ ಅಂದರೆ ನನ್ನ ಹೊಟ್ಟೆ ಉರಿಯುತ್ತೆ, ಅದಕ್ಕೆ. ಅಂಗ್ಲ ಹಾಚಿದ್ರು ಯಾರೂ ಹತ್ರಕ್ಕೆ ಬರಲಿಲ್ಲ ನಾಯಿಗಳು. ಈ ಸಂಬಂಧಿಕರೇ ಇಷ್ಟು. ಸರಿ ಅಮ್ಮ, ಅವರೇನೋ ನಮಗೆ ಸಂಬಂಧಿಕರು, ನಾವೇನಾಗಬೇಕು ಅವರಿಗೆ? ನಾವು ಅವ್ರಿಗೆ ಸಂಬಂಧಿಕರೇ ಆಗ್ಬೇಕು. ಹಾಗಿದ್ರೆ ನಾವೆಷ್ಟು ಜನಕ್ಕೆ ಸಹಾಯ ಮಾಡಿದೀವಿ? ನಾವೆಷ್ಟು ಜನನ ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದೀವಿ? ಯಾರಿಗೂ ಏನೂ ಮಾಡಿಲ್ಲ. ಯಾಕಮ್ಮ? ಸ್ವಂತ ಮನೆ ಇದೆ, 2 ಎಕರೆ ತೋಟ ಇದೆ. ಸ್ವಂತ ಮನೆ ತೋಟ ಇದ್ಬಿಟ್ರೆ ನಾವು ಚೆನ್ನಾಗಿದ್ದೀವಿ ಅಂತಲ್ಲ. ಮರ್ಯಾದೆ ಗಂಜಿ ಹೇಳ್ಕೊಳಕ್ಕೆ ಆಗದೆ ಇರೋಂಥವು 1000 ಕಷ್ಟಗಳಿದ್ವು. ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ನಾವೇ ಅನುಭವಿಸಿವಿ. ಮತ್ತೆ ನಮ್ಮ ಸಂಬಂಧಿಕರಿಗೂ ಇದೇ ರೀತಿ ಮರ್ಯಾದೆ ಗಂಜಿ ಹೇಳ್ಕೊಳಕ್ ಆಗದೆ ಇರೋಂಥ 1000 ಕಷ್ಟಗಳು ಇದ್ರೂ ಇರ್ಬೋದಲ್ವಾ? ಅಮ್ಮ, ನಮ್ಮವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು. ಇತ್ಲಾಗ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಬಾಳ್ ನಮ್ದು. ಇನ್ನು ಎಲ್ಲಿ ತನಕ ನಮ್ಮ ಎಡವಟ್ಟುಗಳಿಗೆ ಸಂಬಂಧಿಕರನ್ನೇ ಹೊಣೆ ಮಾಡ್ತಾ ಹೋಗೋಣ ನಾವು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಲೈನ್ ಇದೆ ಅಮ್ಮ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಎ ಲಾಟ್ ಅಂತ ಹೇಳ್ಬಿಟ್ಟು.